ರೈತ ರಾಜಕುಮಾರಿ ಭಿಲಿಯ ಒಂದು ಜಾನಪದ ಕಥೆ. ಕನ್ಸಾರಿಯು ಒಬ್ಬ ಬಲಶಾಲಿ ರಾಜನ ಮಗಳಾಗಿದ್ದಳು. ಅವಳು ರಾಜಕುಮಾರಿಯಾಗಿದ್ದರೂ ಮಗುವಾಗಿದ್ದಾಗ ತಾನು ರೈತಳಾಗಬೇಕೆಂದು ಯಾವಾಗಲೂ ಬಯಸಿದ್ದಳು. ಇದು ಅವಳ ತಂದೆಯನ್ನು ಸಿಟ್ಟಿಗೆಬ್ಬಿಸಿತು ಮತ್ತು ಅವಳು ದೊಡ್ಡವಳಾದಾಗ ಅರಮನೆ ಬಿಟ್ಟು ಹೋಗುವಂತೆ ಆತ ಅವಳಿಗೆ ಆದೇಶಿಸಿದನು. ಮತ್ತು ಕೋಪದಲ್ಲಿ, ಈ ಅರಮನೆಯ ಹೊರಗಿನ ಜೀವನ ಎಷ್ಟು ಕಷ್ಟ ಎಂದು ನಿನಗೆ ಗೊತ್ತಾಗಬೇಕು, ಆಗ ಮಾತ್ರ ನೀನು ಬುದ್ಧಿ ಕಲಿಯುವೆ ಎಂದನು. ಹಾಗಾಗಿ ಕನ್ಸಾರಿಯು ತನ್ನ ಬಾಲ್ಯದಾದ್ಯಂತ ಸಂಗ್ರಹಿಸಿಟ್ಟಿದ್ದ ಬೀಜಗಳನ್ನು ಎತ್ತಿಕೊಂಡು ಕಾಡಿನಲ್ಲಿ ವಾಸಿಸಲು ತೆರಳಿದಳು. ಅವಳು ಒಂದು ಸಣ್ಣ ಗುಡಿಸಲನ್ನು ಕಟ್ಟಿಕೊಂಡು ಹತ್ತಿರದ ಹೊಲದಲ್ಲಿ ಬೀಜಗಳನ್ನ ಬಿತ್ತಲು ಪ್ರಾರಂಭಿಸಿದಳು. ಅದು ಕಷ್ಟಕರ ಕೆಲಸವಾಗಿತ್ತು. ಆದ್ರೆ ಕನ್ಸಾರಿಗೆ ತನ್ನ 3 ಹೊಸ ಗೆಳೆಯರಾದ ಒಂದು ಬೆಕ್ಕು, ಒಂದು ಗಿಳಿ ಮತ್ತು ಒಂದು ಜೇಡದಿಂದ ಸಹಾಯ ದೊರಕಿತು. ಬೆಕ್ಕು ಹೊಲದಲ್ಲಿದ್ದ ಇಲಿಗಳನ್ನು ಬೇಟೆಯಾಡುತ್ತಿತ್ತು. ಜೇಡವು ಗುಡಿಸಲನ್ನು ನೋಡಿಕೊಳ್ಳುತ್ತಿತ್ತು. ಗಿಳಿಯು ರಾಜ್ಯದ ಸುತ್ತ ಹಾರಾಡಿ ತಾಜಾ ವಾರ್ತೆಗಳನ್ನು ತರುತ್ತಿತ್ತು. ಅವರೆಲ್ಲರೂ ಉತ್ತಮ ಗೆಳೆಯರಾದರು ಮತ್ತು ಸಂತೋಷವಾಗಿ ಒಟ್ಟಿಗೆ ಬಾಳುತ್ತಿದ್ದರು. ಶೀಘ್ರದಲ್ಲಿಯೇ ರಾಜ್ಯದಲ್ಲಿ ಎಲ್ಲರೂ ಕನ್ಸಾರಿಯ ಹಚ್ಚ ಹಸುರಾದ ತೋಟದ ಬಗ್ಗೆ ಮಾತನಾಡತೊಡಗಿದರು. ಇದರಿಂದ ರಾಜ ಕುಪಿತಗೊಂಡು ದೇವತೆಗಳ ರಾಜನಾದ ಇಂದ್ರನ ಬಳಿಗೆ ಹೋದ. ತನ್ನ ಮಗಳಿಗೆ ಪಾಠ ಕಲಿಸಬೇಕಾಗಿರುವುದರಿಂದ ತನಗೆ ಸಹಾಯ ಮಾಡುವಂತೆ ಆತ ಇಂದ್ರನನ್ನು ಕೇಳಿಕೊಂಡ. ಇಂದ್ರನು, ಅದನ್ನು ನನಗೆ ಬಿಡು, ನಾನು ಬರಗಾಲವನ್ನ ಕೆಳಗೆ ಕಳುಹಿಸುತ್ತೇನೆ, ಎಲ್ಲ ಬೆಳೆಗಳು ಒಣಗಿ ಹೋಗಿ ಸಾಯುತ್ತವೆ ಎಂದನು. ಗಿಳಿಯು ಇದನ್ನು ಕೇಳಿಸಿಕೊಂಡಿತು ಮತ್ತು ಬೇಗನೆ ಅದನ್ನು ಕನ್ಸಾರಿಗೆ ಹೇಳಿತು. ನಂತರ ಕನ್ಸಾರಿ ಮತ್ತು ಅವಳ ಸ್ನೇಹಿತರು ತಮ್ಮ ಬೆಳೆಗಳನ್ನು ಒದ್ದೆಯಾದ ನದಿ ತಳಕ್ಕೆ ವರ್ಗಾಯಿಸಿದರು. ಬರಗಾಲ ಬಂದಾಗ ರಾಜ್ಯದಲ್ಲಿದ್ದ ಎಲ್ಲಾ ಬೆಳೆಗಳು ಒಣಗಿ ಹೋದವು, ಆದರೆ ಕನ್ಸಾರಿಯ ಬೆಳೆಗಳು ಬದುಕುಳಿದವು. ಇಂದ್ರನು ಇದನ್ನು ನೋಡಿ ತನ್ನ ತಲೆ ಕೆರೆದುಕೊಂಡನು. ಅವನು, ನಾನು ನೆರೆಯನ್ನು ಕಳುಹಿಸುತ್ತೇನೆ, ಅದು ಕನ್ಸಾರಿಯನ್ನು ತಡೆಯುತ್ತದೆ ಎಂದನು. ಗಿಳಿಯು ಇಂದ್ರನ ಮಾತನ್ನು ಮತ್ತೆ ಕೇಳಿಸಿಕೊಂಡಿತು. ಈ ಬಾರಿ ಕನ್ಸಾರಿ ಮತ್ತು ಸ್ನೇಹಿತರು ತಮ್ಮ ಬೆಳೆಗಳನ್ನು ಒಂದು ಗುಡ್ಡದ ಇಳಿಜಾರಿನಲ್ಲಿ ನೆಟ್ಟರು. ನೆರೆಯು ಬಂದಾಗ ಅದು ರಾಜ್ಯದಲ್ಲಿದ್ದ ಎಲ್ಲಾ ಬೆಳೆಗಳನ್ನೂ ಮುಳುಗಿಸಿತು. ಹೆಚ್ಚಾದ ನೀರು ಇಳಿಜಾರಿನಲ್ಲಿ ಹಾಗೆಯೇ ಹರಿದು ಹೋದ ಕಾರಣ ಕನ್ಸಾರಿಯ ಬೆಳೆಗಳು ಮಾತ್ರ ಬದುಕುಳಿದವು. ನಾನು 100 ಇಲಿಗಳನ್ನು ಕಳುಹಿಸುತ್ತೇನೆ, ಇಂದ್ರನು ನಿರ್ಧರಿಸಿದನು. ಆದರೆ ಗಿಳಿಯು ಬೆಕ್ಕಿಗೆ ಇಂದ್ರನ ಉಪಾಯವನ್ನು ತಿಳಿಸಿತು. ಅದ್ಭುತ, ನಾನು ನನ್ನ ಗೆಳೆಯ ಬೆಕ್ಕುಗಳನ್ನು ಔತಣಕ್ಕೆ ಕರೆಯುತ್ತೇನೆ ಎಂದು ಬೆಕ್ಕು ಗುರುಗುಟ್ಟಿತು. ಬೇಗನೆ ಬೆಕ್ಕುಗಳು ಹೊಲದಲ್ಲಿದ್ದ ಪ್ರತಿ ಇಲಿಯನ್ನು ತಿಂದು ಬಿಟ್ಟವು. ಇಷ್ಟರಲ್ಲಿ ಇಂದ್ರನ ತಲೆ ಚಿಟ್ಟು ಹಿಡಿಯಲು ಆರಂಭಿಸಿತು. ಅವನು, ನಾನು ಹಕ್ಕಿಗಳನ್ನು ಕಳುಹಿಸುತ್ತೇನೆ, ಹಕ್ಕಿಗಳಿಂದ ತನ್ನ ಬೆಳೆಯನ್ನು ಕಾಪಾಡಿಕೊಳ್ಳಲು ಅವಳಿಗೆ ಸಾಧ್ಯವಿಲ್ಲ ಎಂದನು. ಆದರೆ ಜೇಡವು ತನ್ನ ಗೆಳೆಯ ಜೇಡರನ್ನು ಕರೆಯಿತು ಮತ್ತು ಅವು ಬೆಳೆಯ ಮೇಲೆ ಅಂಟಂಟಾದ ಬಲೆಗಳನ್ನು ಹೆಣೆದವು. ಹಕ್ಕಿಗಳು ಬೆಳೆಯ ಮೇಲೆ ಆಕ್ರಮಣ ಮಾಡಿದಾಗ ಅವು ಅಂಟಂಟಾದ ಬಲೆಗೆ ಸಿಕ್ಕಿ ಹಾಕಿಕೊಂಡವು. ಬೆಳೆಯು ಮತ್ತೊಮ್ಮೆ ಉಳಿಯಿತು. ಅಷ್ಟರಲ್ಲಿ ದೊಡ್ಡ ಸಮಸ್ಯೆ ಎದುರಾಗಿತ್ತು. ಬರ ಮತ್ತು ನೆರೆಯು ರಾಜ್ಯದ ಎಲ್ಲ ಬೆಳೆಗಳನ್ನು ನಾಶ ಮಾಡಿದ್ದವು. ಜನರು ಹಸಿದಿದ್ದರು. ರಾಜನು ಇಂದ್ರನ ಸಹಾಯ ಕೇಳಿದನು. ಇಂದ್ರನು, ನಿನಗೆ ನನ್ನ ಸಹಾಯ ಬೇಕಿಲ್ಲ,
ನಿನ್ನ ಮಗಳು ಕನ್ಸಾರಿಯು ಈಗಾಗಲೇ ನಿನ್ನ ಜನರಿಗೆ ಆಹಾರವನ್ನು ನೀಡುತ್ತಿದ್ದಾಳೆ ಎಂದನು. ಅವನು ರಾಜನನ್ನು ಕಾಡಿಗೆ ಕರೆದುಕೊಂಡು ಹೋದನು. ಅಲ್ಲಿ ಕನ್ಸಾರಿ ಮತ್ತು ಅವಳ ಸ್ನೇಹಿತರು ಪ್ರತಿಯೊಬ್ಬರಿಗೂ ಧಾನ್ಯದ ಮೂಟೆಗಳನ್ನು ನೀಡುತ್ತಿದ್ದದನ್ನು ಅವನು ಕಂಡನು. ರಾಜನಿಗೆ ತನ್ನ ಬಗ್ಗೆ ನಾಚಿಕೆಯೂ ತನ್ನ ಮಗಳ ಬಗ್ಗೆ ಹೆಮ್ಮೆಯೂ ಉಂಟಾಯಿತು. ಇಂದ್ರನು ಬರೀ ಅರಮನೆಯಲ್ಲಿ ವಾಸಿಸುವುದಕ್ಕಿಂತ ಶ್ರೇಷ್ಠವಾದ ವಿಷಯಗಳಿವೆ, ನನ್ನ ಮಾತನ್ನು ಒಪ್ಪುತ್ತೀಯಾ ಎಂದು ಕೇಳಿದನು. ರಾಜನು ತನ್ನನ್ನು ಕ್ಷಮಿಸುವಂತೆ ತನ್ನ ಮಗಳಲ್ಲಿ ಬೇಡಿದನು ಮತ್ತು ಅರಮನೆಗೆ ಮರಳುವಂತೆ ಅವಳನ್ನು ವಿನಂತಿಸಿದನು. ಅವಳು ತನ್ನ ತಂದೆಯನ್ನು ಕ್ಷಮಿಸಿದಳು, ಆದರೆ ಅರಮನೆಗೆ ಮರಳಲಿಲ್ಲ. ಅವಳು ತನ್ನ ಸ್ನೇಹಿತರೊಂದಿಗೆ ಹೊಲದ ಪಕ್ಕದ ತನ್ನ ಗುಡಿಸಲಲ್ಲಿ ಸಂತೋಷದಿಂದ ಉಳಿದುಕೊಂಡಳು. ಮುಂದೆ ಕನ್ಸಾರಿಯು ರೈತ ರಾಜಕುಮಾರಿ ಎಂದೇ ಪ್ರಸಿದ್ಧಳಾದಳು. ಹಾಯ್, ಈ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಹಾಗೂ ದಯವಿಟ್ಟು ಕೆಳಗೆ ಕಮೆಂಟ್ ಮಾಡಿ.